ವಿಶೇಷಪ್ಪ ಅಂದರೆ ಟಿಪ್ಟೂರಿಗೆ ಹೆಸರು ಬರಲಿಕ್ಕೆ ಮೂಲ ಕಾರಣ ಈ ದೇವಸ್ಥಾನ ನೊಳಂಬ ರಸಕುಮಾರ ಅಂತ ತ್ರಿಪಟ್ಟದ ಊರು ಅಂತ ಹೇಳಿ ಬರುತ್ತೆ. ಅದು ಕಾಲಕ್ರಮೇಣ ತ್ರಿಪಟೂರು ಆಗಿ ಟಿಪಟೂರು ಆಗಿ ಪರಿವರ್ತನೆ ಆಗಿದೆ. ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಶಂಕರ. ವೇದಮೂರ್ತಿ ಮೋಹನ್ ಕುಮಾರ್ ಶಾಸ್ತ್ರಿಗಳು ಅಂತೇಳಿ ನಾವು ವಂಶಪಾರಂಪರ್ಯವಾಗಿ ಈ ದೇವಸ್ಥಾನದಲ್ಲಿ ನಮ್ಮ ಸೇವೆಯನ್ನು ಪೌರೋಹಿತ್ಯ ವೃತ್ತಿಯನ್ನು ನಾವು ಅರ್ಚಕರ ವೃತ್ತಿಯನ್ನು ನಡೆಸ್ಕೊಂಡು ಬಂದಿದ್ದೀವಿ. ನಾವು ವಂಶಪಾರಂಪರ್ಯವಾಗಿ ಈ ದೇವಸ್ಥಾನದಲ್ಲಿ ನಮ್ಮ ಸೇವೆಯನ್ನು ವೈಶಿಷ್ಟ್ಯತೆ ಅಂದರೆ ಕರ್ನಾಟಕದ ಪ್ರಸಿದ್ಧ ಪಂಚಲಿಂಗ ದೇವಸ್ಥಾನಗಳಲ್ಲಿ ತಲಕಾಡು ಬಿಟ್ಟರೆ ಎರಡನೇ ಪಂಚಲಿಂಗೇಶ್ವರ ದೇವಸ್ಥಾನ ಟಿಪ್ಟೂರು ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ. ಇದು 1900 ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಚೋಳರ ಕಾಲದಲ್ಲೂ ಕೂಡ ಆಳ್ವಿಕೆಯನ್ನು ಕಂಡಿದ್ದು ಕೊನೆಯಲ್ಲಿ ಇದು ನೊಳಂಬರ ಕಾಲದಲ್ಲಿ ಪ್ರಚಲಿತಗೊಂಡು ತುಂಬ ವಿಶೇಷವಾಗಿ ಸಾರ್ವಜನಿಕರಾಗಿ ಪರಿಚಯ ಆದಂಥ ದೇವಸ್ಥಾನ. ಇದನ್ನು ನಡುಗೆರೆ ಕಲ್ಲೇಶ್ವರ ಅಂತ ಕೂಡ ಕರೀತಾರೆ. ಮೂಲ ಜಾನಪದ ಶೈಲಿಯಲ್ಲಿ ನಡುಗೆರೆ ಕಲ್ಲೇಶ್ವರ ಅಂದರೆ ಕೆರೆ ಮಧ್ಯದಲ್ಲಿ ಇದ್ದಂಥ ದೇವಸ್ಥಾನ. ಈ ದೇವಸ್ಥಾನ ಏನು ವಿಶೇಷಪ್ಪ ಅಂದರೆ ಟಿಪ್ಟೂರಿಗೆ ಮೂಲ ಕಾರಣ ಈ ದೇವಸ್ಥಾನ ನೊಳಂಬ ರಸಕುಮಾರ ಅಂತ ಒಬ್ಬ ರಾಜನಿಗೆ ಪಟ್ಟಾಭಿಷೇಕ ನಡೆದಂಥ ಸ್ಥಳ ಇಲ್ಲಿ. ಆ ಪಟ್ಟಾಭಿಷೇಕದ ಹೆಸರು ನೆನಪಿಗೋಸ್ಕರ ಇಲ್ಲಿ 3 ಲಿಂಗಗಳನ್ನು ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ತ್ರಿಪಟ್ಟದ ಊರು ಅಂತ ಹೇಳಿ ಬರುತ್ತೆ. ಅದು ಕಾಲಕ್ರಮೇಣ ತ್ರಿಪಟೂರು ಆಗಿ ಟಿಪಟೂರು ಆಗಿ ಪರಿವರ್ತನೆ ಆಗಿದೆ. ಇಲ್ಲಿನ ವಿಶೇಷತೆ ಏನಪ್ಪಾ ಅಂದರೆ ಇಲ್ಲಿ ವಿಶೇಷವಾಗಿ ಶಕ್ತಿ ಇದ್ದಂಥದ್ದು 5 ಲಿಂಗಗಳು 5 ತರಹದ ವಿಶೇಷತೆಗಳನ್ನು ಹೊಂದಿದ್ವು. ಒಂದು ಮೂಲ ಸ್ಥಾನದಲ್ಲಿ ಸ್ವಯಂಭೂಲಿಂಗ ಇತ್ತು ಕಲ್ಲೇಶ್ವರ ಸ್ವಾಮಿ ಅಂತೇಳಿ. ಈಗ ಅದನ್ನು ಭೂಗರ್ಭದಲ್ಲಿ ಇಟ್ಟು ಅದರ ಮೇಲೆ ನೂತನ ವಿಗ್ರಹವನ್ನು ಸ್ಥಾಪನೆ ಮಾಡಿದ್ದೀವಿ. ಆಮೇಲೆ ಇನ್ನೊಂದು ಗಂಗಾಧರೇಶ್ವರ ಅಂತ ಹೇಳಿ, ಈ ಗಂಗಾಧರೇಶ್ವರ ದಕ್ಷಿಣಾಭಿಮುಖ ಆಗಿದೆ. ಅಪಮೃತ್ಯು ಪರಿಹಾರಕ್ಕಾಗಿ ವಿಶೇಷ ಪೂಜೆ ಸ್ವಾಮಿಯಲ್ಲಿ ಮಾಡಬಹುದು. ಇನ್ನೊಂದು ಸೋಮೇಶ್ವರ ಅಂತ ಹೇಳಿ, ಇದು ಪಶ್ಚಿಮಾಭಿಮುಖ ಆಗಿ ಹಳೆ ವಿಗ್ರಹದಲ್ಲಿ ಕೆಂಪು ಬಣ್ಣದ ಮರಳಿನ ಲಿಂಗ ಇದ್ದಿದ್ದು. ಅದು ಕಾಲಕ್ರಮೇಣ ಭಿನ್ನ ಆದ ಕಾರಣ ಹೊಸವಾಗಿ ನೂತನ ಲಿಂಗವನ್ನು ಸ್ಥಾಪನೆ ಮಾಡಿದ್ದೀವಿ. ಇನ್ನು ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇದೆ. ಆದ ಕಾರಣ ಇನ್ನು 2 ಲಿಂಗಗಳು ಪ್ರತಿಷ್ಠಾಪನೆ ಆಗಿಲ್ಲ. ಚಂದ್ರಮೌಳೇಶ್ವರ ಒಂದು, ಮಲ್ಲಿಕಾರ್ಜುನ ಒಂದು. ಈ ದೇವಾಲಯದಲ್ಲಿ